ಈ ಮುಂಡೆ ಮಕ್ಕಳಿಂದ ಮನೇಲಿ ನೆಮ್ಮದಿ ಅನ್ನೋದಿಲ್ಲ ನನಗೆ. ನೆಮ್ಮದಿ ಕೊಟ್ಟಾರ ನೆಮ್ಮದಿ ನನಗೆ ತರ್ಕರು ಮುಂಡೆ ಮಕ್ಕಳು. ಅತ್ತೆ ಬನ್ನಿ ಊಟ ಮಾಡಿ. ನೋಡು ನನಗೆ ಊಟ ಮಾಡಕ್ಕೆ ಗೊತ್ತು, ನಾನು ಹೊಟ್ಟೆ ಹಸ್ದಾಗ ಹೋಗು ಇಲ್ಲಿಂದ. ಅಲ್ಲ ಕಣತ್ತೆ ನಾನೇನತ್ತೆ ಮಾಡಿದೆ, ಯಾಕೆ ಹಿಂಗೆಲ್ಲ ಮಾತಾಡಿರಿ ನೀವು? ಸಾಕು ಹೋಗು. ಯಾವಳು ಕೊಟ್ಟು ಏನಾಗಬೇಕಾಯ್ತು, ಯಾವಳು ನೆಚ್ಕೊಂಡು ಏನಾಗಬೇಕಾಗಿತ್ತು, ಯಾವಳು ನೆಚ್ಕೊಂಡ್ವೆ ನಾನು ಇಲ್ಲೊಂದು ಜೀವನ ಮಾಡಬೇಕಾಗಿಲ್ಲ. ಹೋಗ್ರವೆ ಹೋಗಿ, ನಿಮ್ಮ ಕಾಲು ಕಟ್ಕೊಬಿಡ್ತೀನಿ. ನಮ್ಮ ಸುದ್ದಿಗೆ ಯಾರು ಬರಬೇಡಿ. ನಮ್ಮ ಕೆಲಸ ಆಯಿತು ನಾವಾಯ್ತು, ನಿಮ್ಮ ಕೆಲಸ ನಿಮಗೆ, ನಮ್ಮ ಕೆಲಸ ನಮಗೆ. ಹೋಗು. ಅತ್ತೆ ಹಿಂಗೆ ಅನ್ಬೇಡಿ ಕಣತೆ, ನಿಮ್ದು ಅಮ್ಮ ಕಣತೆ. ನಾನು ಏನತ್ತೆ ತಪ್ಪು ಮಾಡಿದನು? ನಮ್ಮ ಅವ್ವ ಮಾತಾಡಿರೋ ಮಾತಿಗೆ ನಾನು ಏನು ಮಾಡನೆ? ನಿಮ್ಮ ಅವ್ವ ಮಾತಾಡಿರೋ ಮಾತಿಗೆ ನಾಳೆ ದಿವ್ಸಕ್ಕೆ ನನ್ನ ಮಗಳಿಗೆ ನೋವಾದದು ಏನೋ ಎಂತೋ ಅಂತಾನೆ ಬಿಟ್ಟು ಮನೆ ಬಾಕ್ಲಿಗೆ ಬಂದವ್ರಿಗೆ ಅವಮಾನ ಮಾಡ್ಕೊಳ್ಸೋದು ನಿಮ್ಮವ್ವ. ನಾನು ನಿನ್ನ ಕುಟೆಂಗೆ ಚೆನ್ನಾಗಿರಕ್ಕಾದದು? ನೋಡು ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಹೇಳ್ತಲ್ಲ ನಿನಗೆ. ಅತ್ತೆ ನಿಮ್ದು ಅಮ್ಮ ಯಾಕನತ್ತೆ, ನನ್ನ ಯಾಕತ್ತೆ ಹಿಂಗೆ ನಿಷ್ಠುರ ಮಾಡಿರಿ, ನಾನು ಏನತ್ತೆ ಮಾಡನೆ? ಹೋಗು ಬಾಯಿ ಮುಚ್ಕೊಂಡು ಅಂತ ಇರೋದು. ಈಗ ಅಡುಗೆ ಆಗಿದ್ದದ? ಆಗದೆ. ಬನ್ನಿ ಊಟ ಮಾಡಿ. ಮಾಡಿದಿರಿ ತಾನೆ, ಉಣ್ತೀನಿ. ನಾನು ಸುದ್ದಿದ್ದಿಗೆ ಬರಬೇಡ ನೀನು. ಹೋಗು ಬಾಯಿ ಮುಚ್ಕೊಂಡು. ನನಗೆ ಯಾವಾಗ ಹೊಟ್ಟೆ ಸಿಗ್ತದೆ ನಾನು ಉಣ್ತೀನಂತೆ. ನಾನೇನು ಅವಳ ಕೈಲಿ ಕೇಳಿಸ್ಕೊಂಡು ಉಣ್ಬೇಕಾಗಿಲ್ಲ. ನನ್ನ ಹೊಟ್ಟೆಗೆ ನಾನು ಉಣ್ಣಕ್ಕೆ ಹೊಟ್ಟೆಸ್ತ ನಾನು ಉಣ್ತೀನಿ. ಹೋಗು. ಸುಮ್ಮನೆ ತಲೆಗೆಲ್ಲ ಕೆಡಿಸ್ಬೇಡ ನನಗೆ. ಈಗ ಹುಚ್ಚಿರ್ದೋಗದೆ, ಇನ್ನೂ ಹುಚ್ಚಿರ್ಸ್ಬೇಡಿ. ಅಲ್ಲ ಕಣತ್ತೆ ನಾನೇನತ್ತೆ ಮಾಡಿದೆ, ನಾನು ಏನು ಮಾಡಿದೆ ಅಂತ ಹಿಂಗೆಲ್ಲ ಮಾತಾಡಿರಿ ನೀವು. ಇನ್ನೇನು ಮಾತಾಡಬೇಕು, ಇನ್ನೇನು ಮಾತಾಡಬೇಕು? ನನಗೆ ಹಿಂಗೆ ಬರೋದು ಮಾತು. ಸುಮ್ಮನೆ ವಾಪಸ್ಬೇಡ ನೀನು. ಹೋಗು. ನೀವು ಜೊತೆಗೆ ಬೆಂಕಿ ಕಾಂದಾರು ಇಲ್ಲಿ ಸಾಕ್ಬಿಡ್ತೀನಿ ಬರ್ಬೋದಿಯೇ? ನನಗೆ ಹೊಟ್ಟೆಸ್ತ ನಾನು ಉಣ್ತೀನಿ. ಹೋಗಮ್ಮಿ ಹೋಗು. ನಿಮ್ಗೆಲ್ಲರೂ ತಲೆ ಮೇಲೆ ಕತ್ತಿಸ್ಕೊಂಡಿರೋದಕ್ಕೆ ಕತೆ ಅಲ್ಲ. ಮನೆ ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು? ನಮ್ಮ ಅತ್ತ ಬಂದದೇನೋ, ನಮ್ಮ ಮಾವು ಬಂದದೇನೋ ಕರೆಯಕ್ಕೆ ಅನ್ಕೊಂಡು ಮನೆ ತಗಿರ್ಬೇಕಾಗಿತ್ತು ನೀನು. ಯಾವ ಥರ ಇರ್ತಾಳೆ? ಹೋಗು. ನನಗೆ ಹೊಟ್ಟೆಸ್ದಾಗ ನಂಗೆ ಉಣ್ಣಕ್ಕೆ ಗೊತ್ತು. ಯಾವ ಕೈಲಿ ಏನು ಹೇಳ್ಸ್ಕೋಬೇಕಾಗಿಲ್ಲ ನಾನು. ಸರಿ ಬಿಡಿ ಅತ್ತೆ, ನಿಮ್ಮ ಇಷ್ಟ. ಅಲ್ಲ ನಾನು ಏನು ಮಾಡೀನಿ ಅಂತ ಹಿಂಗೆಲ್ಲ ಮಾತಾಡೋರು ಅತ್ತೆ. ಸೌಮ್ಯ ಏನ್ರಿ? ಸೌಮ್ಯ ನೋಡು, ಅಮ್ಮ ಅಶೋಕ್ನಿಂದ ತುಂಬ ಅಪ್ಸೆಟ್ ಆಗಿದ್ದಾರೆ ಆಯ್ತಾ. ಏನು ಮಾತಾಡ್ಸಕ್ಕೆ ಹೋಗ್ಬೇಡ ಬಿಡು. ನಾನು ಏನು ಮಾತಾಡ್ತಿಲ್ಲ ಕಣ್ರಿ, ಊಟಕ್ಕೆ ಅಂತ ಕರ್ದೆ ಅಷ್ಟೇ. ಅಷ್ಟು ಬಿಟ್ರೆ ಏನೂ ಇಲ್ಲ. ನಾನು ಏನು ಮಾಡಿ ನೆನ್ಬಿಟ್ಟು ಹಿಂಗೆಲ್ಲ ಇದು ಮಾಡ್ತಾರೆ ಇವರು. ನೋಡು ನಿಮ್ಮಮ್ಮ ಮಾತಾಡಿರೋ ಮತ್ತಿಗೆ ನನಗೂ ಅಷ್ಟೇ ಬೇಜಾರಾಯಿತು. ಅದೇ ಥರ ಬೇಜಾರು ಮಾಡ್ಕೊಂಡಿದ್ದಾರೆ. ಪ್ಲೀಸ್ ನೋಡು, ನೀನೇನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಸ್ವಲ್ಪ ಟೈಮ್ ಕೊಡು. ಅಲ್ಲ ಕಣ್ರಿ, ನಾನು ಏನು ತಪ್ಪು ಮಾಡಿದಾನೆ ಹೇಳಿ ನೀವೇ. ಬೇಕಾಗಿಂತ ತಪ್ಪು ಮಾಡಿದಿ ಹಿಂಗೆ ಶಿಕ್ಷೆ ಅನ್ಬೋಸೋದು ಅನ್ಬೋಸ್ಬೋದು. ಹಿಂಗೆ ಮೌನವಾಗಿದ್ದು ನನಗೆ ಸಾಯಿಸ್ತಾರೆ ನನ್ನ. ನಿಜವಾಗ್ಲೂ ಅತ್ತೆ ಈ ಥರ ಇರೋದು ನನಗೆ ಇಷ್ಟನೇ ಆಯ್ಕಿಲ್ಲ ರೀ. ಆಯ್ತು ಸೌಮ್ಯ ನೋಡು, ನೀನೇನು ತಲೆಗೆಡ್ಸ್ಕೊಬೇಡ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಆಯ್ತಾ. ಬೇಡ ಬಿಡಿ, ಆಲೇ ಗಂಡಂಗೆ ಚಾಡಿ ಹೇಳೋಳೆ ಅಂತ ಹತ್ಕೊ ಬೈತದೆ. ಇದ್ಯಾ ಚಾಡಿ ವಿಷಯ? ನಾನು ಮಾತಾಡ್ತೀನಿ ಬಿಡು ಆಯ್ತಾ. ರೀ ಮಾತಾಡ್ದೋ ಸಿಕ್ಕಿಲ್ಲ ಅತ್ತೆ. ಪಾಪ ಹೊಟ್ಟೆಗೆ ಊಟ ಮಾಡಲಿ, ರಾತ್ರಿನೂ ಊಟ ಮಾಡಲಿಲ್ಲ ಕಣ್ರಿ. ಆಯಿತು ನೋಡು, ನಿನ್ನ ಕನಸು ನನಗೆ ಅರ್ಥ ಆಗುತ್ತೆ. ಯಾಕೆ ಅಮ್ಮ ಅರ್ಥ ಮಾಡ್ಕೊಳ್ತೀರಾ ಅದೇ ಅರ್ಥ ಆಗ್ತಿಲ್ಲ ನನಗೆ. ನೀನು ತಲೆಗೆಡ್ಸ್ಕೊಬೇಡ, ನಾನು ಮಾತಾಡ್ತೀನಿ ಆಯ್ತಾ. ನೀನು ಊಟ ಮಾಡ್ದಾ? ನೀವು ಊಟ ಮಾಡ್ದ? ನಾನು ಯಾವಾಗ ಊಟ ಮಾಡಿದಾನು? ನೋಡು ನಿನ್ನ ಟೈಮ್ ನೀನು ಊಟ ಮಾಡಬೇಕು. ನಾನು ಅಲ್ಲಿ ಹೋಗ್ತೀನಿ, ಕಾಯ್ಕೊಂಡು ಕೂತ್ಕೋತೀಯಾ? ಕಾಯ್ತಾ ಕೂತ್ಕೋಬೇಡ, ಫಸ್ಟ್ ನೀನು ಊಟ ಮಾಡ್ಕೊಬಿಡು. ನೀವು ಬನ್ನಿ ಊಟ ಮಾಡೋದ. ಹೀರೋ ಅವ್ನಿಗೆ ಹೇಳ್ಬಿಟ್ಟು ಬರ್ತೀನಿ, ಊಟ ಮಾಡ್ಬಾ ಅಂತ ಕರ್ಕೊ ಬರ್ತೀನಿ. ಸರಿ ಆಯಿತು. ಅವ್ವ ಯಾಕವ್ವ, ಯಾಕೊಂಥರ ಸಪ್ಕಿದ್ಯಾ? ನಾನೇ ಸಪ್ಕಿದಾನು, ಸುಮ್ಮನೆ ಹೋಗಿ ಎದ್ದೇತಗೆ ಅನ್ಯಾಕಂದು ಜೀವ ತೆಗ್ದಿರಿ. ವಾ ನೋಡು, ನೀನು ಬೇಜಾರು ಮಾಡ್ಕೊಬೇಡವ್ವ. ಬಾ ಊಟ ಮಾಡೋದು ನೀನು. ನಾನು ಊಟ ಮಾಡಕ್ಕೆ ನಂಗೆ ಗೊತ್ತು. ಎದ್ದೋಗೋ ನೋಡ ನೀನು. ನಾವು ಆಪತ್ತಿಸ್ಬೇಡ. ಯಾಕವ್ವ, ಯಾಕೆ ಹಿಂಗೆ ಆಗ್ತಾ ಇದೆಯಾ? ನಾನು ಕರೆದ್ರೆ ನನಗೂ ಬೈತೀಯಾ? ಪಾಪ ಸೌಮ್ಯ ಕರೆದ್ರೆ ಸೌಮ್ಯನಿಗೂ ಬೈತೀಯಾ? ಏನು ಮಾಡಿದ್ದಾಳೆ? ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಹೋಗಲ್ಲ ಸುಮ್ಮನೆ ಎದ್ದಿ. ಅವ್ನು ನೋಡಿದ್ರೆ ಅವಳನ್ನು ಏನು ಬೆಳ್ಳಕ್ಕೆ ಹಂಗೆ ಅವಳನ್ನ ಕಟ್ಕೊಬಂದವನೇ. ನೀನು ನೋಡಿ ನೀನು ಹಂಗೆ ಹೊಟ್ಟೆ ಉರಿಸ್ತೆ. ಏನು ಮಾಡಬೇಕು ಅಂದ್ಕೊಂಡಿದ್ದಿರಲ್ಲ ನೀವು. ಯಾವ್ಯಾವ ಬುದ್ಧಿ ಕಲ್ತಿದ್ರೆ ಅವ್ರ ಕೈಲಿ ಯಾಕೆ ನಾವು ಮಾತು ಕೇಳಬೇಕಾಗಿತ್ತು? ನಾವು ಯಾಕೆ ಹೇಳ್ಬೇಕಾಗಿತ್ತು? ನಾನು ಉಂಡನೋ ತಿಂದನೋ ಸತ್ತನೋ ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಸುಮ್ಮನೆ ಹೊಂಟೋಗ್ಬಿಡಿ ನೀವು. ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ? ಆ ಸೌಮ್ಯ ಬಂದು ಊಟ ಕರೆದ್ರೆ ಅವಳಿಗೂ ಬೈತೀಯಾ? ಯಾಕೋ ಹಿಂಗೆ ಆಡ್ತೀಯ ನೀನು? ಅವಳು ನಾನು ಊಟ ಕರೆಯಕ್ಕೆ ನನಗೆ ನಾನು ಈ ಕೌನಕ ಅಣ್ಣ ಚಾಡಿ ಹೇಳೋದ್ಲ ಏನಂತ ಏನು ಬೋದಿ ಏನು ಮಾಡ್ಬಿಟ್ಟಿದೆ? ಹೊಡೆದ್ಬಿಟ್ಟಿದ್ದೆ ನೀನು ಇರ್ತೀನಿ ನಾನು. ಹೊಡೆದುಂದ ನಾನು ಏನಂದಿಲ್ಲ ನಾನು? ಏನಂದಿದ್ದ ನಾನು? ಕರಿ ಅವಳ ಹೇಳಿಸ್ಲೇದು ಏನಂದಿದ್ದ ನಾನು ಅಂತ. ಓ ಪರವಾಗಿಲ್ಲ ಕಲ್ಲ ನೀ. ಅವಳು ಸುಮಾರಾಗವಳೆ. ಅವಳು ಚಾಡಿ ಹೇಳೋ ಬುದ್ಧಿ ಕಲ್ತಿದ್ದಾಳೆ, ಅದೊಂದು ಬಾಕಿ ಆಗಿತ್ತು. ಚಾಡಿ ಹೇಳೋದನ್ನು ಕಲ್ತ್ಬಿಟ್ಟಿದ್ದಾಳೆ. ಈಗ ನಾನು ಏನಂದಂತೆ, ನಾನು ಆಮೇಲೆ ಉಣ್ತೀನಿ ಉಣ್ತೀನಿ ಹೋಗು ಉಣ್ಣೋಗು ನೀನು ಅಂತ ಅಂದಲ್ಲ ನಾನು. ಇನ್ನೇನು ಅನ್ಬೇಕಾಗಿತ್ತು ನಾನು? ಒಳ್ಳೆ ಸರಿ ಆಯ್ತಪ್ಪ ಇದೊಳೆಯ. ಏನವ ಏನು ಹಿಂಗೆ ಆಡ್ತಾ ಇದೆಯಾ ನೀನು? ಈಗ ಏನು ಆಗಬಾರ್ದಾಯ್ತು ಅಂತ ಈ ಥರ ಮಾತಾಡ್ತಾ ಇದೆಯಾ ನೀನು? ಅವಳು ಹೇಳಿದ್ದು ಒಳ್ಳೆದಕ್ಕೇನೇವ? ಯಾಕೆ ನೀನು ಅರ್ಥ ಮಾಡ್ಕೊಳ್ತೀರ ಸೌಮ್ಯನ? ಯಾವಳು ಅರ್ಥ ಮಾಡ್ಕೊಂಡು ಏನಾಗಬೇಕಾಗಿತ್ತು? ನಾನು ಯಾವಳನ್ನ ಅರ್ಥ ಮಾಡ್ಕೊಂಡು ಏನಾಗಬೇಕಾಗಿತ್ತು? ಹೋಗು ಏನಾರು ಮಾಡ್ಕೊಳ್ಳಿ, ನಮಗೇನು ಯಾವಳು ಸುದ್ದಿ ಕಟ್ಕೊಂಡು ನಮಗೇನು? ಇವತ್ತು ನಮ್ಮ ಕಷ್ಟ ನಮ್ಗೆ ಹೆಚ್ಚು. ನಮ್ಮ ಕಷ್ಟ ಯಾರು ಕೇಳಕ್ಕೆ ಬರೋಕ್ಕಿಲ್ಲ. ಹೋಗಪ್ಪ ಹೋಗು. ಅದೇನಂತ ಊಟ ಬಿಟ್ರು ನನ್ನ ಹೊಟ್ಟೆ ಉಸ್ ಮಟ್ಟೆ ಕಟ್ಟಕ್ಕೆ. ಬರೀ ಇವಾಗ ಊಟ ಮಾಡೋಕ್ಕೆ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ? ನೈಟಿಂದ ನಾನು ಊಟ ಮಾಡಿಲ್ವಂತಲ್ಲ, ರಾತ್ರಿ ಊಟ ಮಾಡಿಲ್ವಂತ ಯಾಕೆ ನೀನು? ನೋಡ್ಲೆ ನನ್ನ ಹೊಟ್ಟೆಗೆ ನಾನು ಊಟ ಮಾಡೋಕ್ಕೆ ನಂಗೆ ಗೊತ್ತು ಅಸ್ತ್ರೆ. ಇನ್ನೊಬ್ಬನ ಕೈಲಿ ಹೇಳ್ಸ್ಕೊಂಡು ನಿನ್ನ ಕೈಲಿ ಹೇಳ್ಸ್ಕೊಂಡು ಉಣ್ಬೇಕಾದ ಅವಶ್ಯಕತೆ ನನಗಿಲ್ಲ. ನಾನು ಇಕ್ಕ ಉಣ್ತೀನಿ, ಹೋಗಿ ನಿಮ್ಮ ಪಾಡು ನೀವು ಉಣ್ಣೋಗಲ್ಲ. ಇದ್ರ ಮೇಲೆ ನಿನ್ನಿಷ್ಟವ, ನಾನು ಏನು ಮಾಡೋಕ್ಕಾಗಲ್ಲ. ನೀವೇನು ಮಾಡಿರಿ? ನನ್ನ ಕರ್ಮ. ನೀವೇನಪ್ಪ ಮಾಡಿರಿ ರೀ? ಗೊತ್ತಾ ಅತ್ತೆ ಊಟ ಮಾಡೋಕ್ಕೆ? ಸೌಮ್ಯ ಆಮೇಲೆ ಊಟ ಮಾಡ್ತೀನಿ, ಅವಳನ್ನ ಊಟ ಮಾಡುವಂತ ಅಂತು. ಊಟ ಮಾಡೋದು ನೀನು. ಸರಿ ಆಯಿತು ಬನ್ನಿ ಊಟ ಮಾಡೋದು. ಇನ್ನು ಏನು ಮಾಡೋಕ್ಕಾಗದ್ರಿ? ಹಿಂಗೆ ಆಡ್ದು ಚಂದ್ರಿ ಮನೇಲಿ. ನೋಡು ಅವ್ವ ಸೋಕು ಈ ಥರ ಬೇರೆಯವ್ಳನ್ನ ಮದುವೆಯಾಗಿ ಬಂದಲ್ಲ, ಅದು ಅವೆಲ್ಲ ಸಹಿಸಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಆಗ ಆಡ್ತಾ ಇದ್ದಾರೆ. ಅವ್ರ ಸುದ್ದಿಗೆ ಹೋಗ್ಬೇಡ, ಅಡುಗೆ ಮಾಡ್ಬಿಡ್ಗು ಆಯಿತಾ. ನೋಡು ನೀನು ಏನು ತಲೆಗೆಡ್ಸ್ಕೊಬೇಡ. ನಿನ್ನ ಸಪೋರ್ಟ್ ನಾನು ಇದ್ದೇ ಇರ್ತೀನಿ ಆಯಿತಾ. ಏನೋ ನಾಳೆ ಬರೋನೇ ಸರಿ ಇಲ್ಲ ಕಂದ್ಬಿಟ್ರಿ. ನೋಡು ತಲೆಗೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ ಬಿಡು. ಅಕ್ಕ ಈಗ ಬಂದವ ಬಾ. ಈಗ ಬಂದೆ ಕನಕ. ಚೆನ್ನಾಗಿದ್ದೀಯಾ? ಚೆನ್ನಾಗೀನಿ. ನೀನು ಹೆಂಗಿದ್ಯವ? ಹೆಂಗಿದ ನಿನ್ ಗಂಡ? ಅಯ್ಯೋ ಏನ್ ಚಂದ. ಅವನು ಇದ್ದಿದ್ದೆ ಅಲ್ವಾ? ಕುಡಿದ್ಬಿಟ್ರಾಗ್ಲೇ. ಕುಡಿಯೋದು ಇನ್ನೂ ಬಿಡ್ನಿಲ್ವವ? ಅವನೆಲ್ಲಿ ಬಿಟ್ಟನು? ಹಾಕು ಎಲ್ಲ ನೀನು ಸೊಸೆ ಮನೆಗೆ ಬಂದವ್ರನ್ನ ಮಾತಾಡ್ಸೋಕ್ಕೆ ಬರಬೇಕು ಅನ್ನೋ ಜ್ಞಾನ ಇಲ್ವಾ?
ಒಳಗೆ ಕೂತವಳಲ್ಲ ಕೇಳ್ಸಕ್ಕೆ ಅಲ್ವ ರಾಗ. ಇತ್ಲಲ್ಲಿದ್ದಾಳೆ ಏನಕನವ. ಕಾಣಕ್ಕನವ ನಿನಗೂ ಮಾಡಕ್ಕೆ ಕೆಲಸ ಇತ್ತಿತ್ತಿಲ್ಲ, ಏನು ಎಲ್ಲೂ ಇತ್ತಿತ್ತಿಲ್ಲ ಅಂದ್ಬಿಟ್ಟು ಮಾಡ್ಕೊಂಡೆ ಅವಳನ್ನ. ಅಯ್ಯೋ ಇನ್ನೇನು ಮಾಡನೆ, ಇನ್ನೇನು ಮಾಡನ್ ತಾಯಿ, ಏನು ಮಾಡನೆ ಹೇಳು. ಒಳ್ಳೆ ಬುದ್ಧಿ ಕಲ್ತಿಲ್ಲ ಅನ್ಕೊಂಡು ಮಾಡ್ಕೊಂಡೆ. ಅಯ್ಯೋ ಒಳ್ಳೆ ಬುದ್ಧಿಯೇ ಮಗ, ನೀನು ಹೇಳ್ತೀನಿ ನಿಜಾನೇ ಕಣ್ಣೆ. ಅವಳಿಗಿರೋಂಥ ದುರಂಕಾರ ಯಾರಿಗೂ ಇಲ್ಲ. ಯಾರ್ಗಕ್ಕ ಆ ಜಾನಕಿಗೆ ಮತ್ತೆ ಹೇಳ್ತಿದ್ದೆ ನಾನು, ಯಾಕೆ ಅಪ್ಪನ ಮನೇನು ಬೇಡ, ನಮ್ಮ ಅಣ್ಣ ಸತ್ತೋದ, ನಮ್ಮ ಮುತ್ಕೆನೂ ಸತ್ತೋದ್ಲು, ನಮ್ಮ ಅಪ್ಪ ನಮ್ಮವ್ವ ಎಲ್ಲ ಸತ್ತೋದ್ರು ಅಂತ ಯಾಕೆ ಬಿಟ್ಟಾಕಿದನು, ಯಾಕಕ್ಕ ಬಿಟ್ಟಾಕಿದ್ದಾನು ನಾನು. ಅವಳು ದುರಂಕಾರದ ಮಾತಾ ಕೇಳಿ ಕೇಳಿ ಅದಕ್ಕೆ ನಾನು ಹೋಗ್ಲಾರ್ದನಿ. ಯಾವ ಹಬ್ಬ ಕರೆದ್ರು ಹೋಯ್ಕಿಲ್ಲ, ಉಣ್ಮೆ ಕರೆದ್ರು ಹೋಯ್ಕಿಲ್ಲ, ಯಾಕೆ ಹೋದನು ನಾನು. ನನಗೆ ಇಷ್ಟ ಆಯ್ಕಿಲ್ಲ ನನಗೆ ಹೋಗೋಕ್ಕೆ. ಅವಳು ದುರಂಕಾರದ ಮಾತುಗಳು ಕೇಳೋಕ್ಕದ ಹೋದ್ರತಾನೆ. ಅದಕ್ಕೆ ಮದುವೆಗೆ ಬರ್ನಿಲ್ಲ ನಾನು. ನೀನು ಹೇಳ್ದೆ ನನ್ನ ನಿನ್ನ ಮಾತಾ ನಾನು ಕೇಳಿ ಅಕ್ಕನ ಮಗ ನಿಜವಾಗ್ಲೂ. ಬೇಡ ಕನಕ ಮಾಡ್ಕೊಬೇಡ, ನೀನು ಅಲ್ಲಿ ಮಾಡ್ಕೊಬೇಡ, ಬೇರೆ ಎಲ್ಲ ನೋಡ ಸುಮ್ಕಿರಕ್ಕ ಅಂತ ಅಂದಿದ್ದೆ. ನೀನು ಮಾಡ್ಕೊಂಡು ಭಾಳ ತಪ್ಪು ಮಾಡ್ಬಿಟ್ಟೆ ನಾನು. ಯಾಕೆ ಏನಾಯ್ತು, ಚೆನ್ನಾಗಿಲ್ವಾ ಅಡುಗೆ ಗಿಡ್ಗೆ ಮಾಡೋಳೆ ಇಲ್ವಾ. ಅಯ್ಯೋ ಮಾತಾಳಿ ಇವಳು, ಅವಳಿಗೆ ದುರಂಕಾರ ಎಷ್ಟು ಅನ್ಕೊಂಬಿಟ್ಟಿದೀಯೇ ಆ ಜಾನಕಿಗೆ. ಅವಳಿಗೆ ದುರಂಕಾರವೇ ಮತ್ತೆ ನಾನು ಹೇಳ್ನಿಲ್ವಾ ನಮ್ಮ ಅಪ್ಪನ ಮನೆ ಹಾಳು ಮಾಡಕ್ಕೆ ಬಂದು ಸೇರ್ಕೊಂಡಳು ಅವಳು ಅಂತ. ಉದ್ಧಾರ ಮಾಡಳಕ್ಕ ಆ ಬದುಕು ಆ ಬಾಳಿತ್ತು. ನಮ್ಮ ಅವನು ನಮ್ಮ ಅಪ್ಪನೂ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಮನೆ ನೋಡೋಕ್ಕೆ, ಅಷ್ಟು ಲಕ್ಷ ಸಲ್ಮ ಕಾಣ್ತಿತ್ತು. ಈಗ ಹೋಗಿ ನೋಡು ಮನೆ ಕೂಲಾಕೊಂಡದೆ ಹೆಂಗೆ ಮುಡಿಕೊಂಡಳು ಮನೆ ಅಂದ್ಬಿಟ್ಟು. ನಾನು ಹೇಳ್ನಿಲ್ವಾ ಬೇಡ ಕನಕ ಬೇಡ, ನನ್ನ ಮಗನಿಗೆ ಮಾಡ್ಕೊಬೇಡ ನೀನು, ಬೇಡಕ್ಕ ಸುಮ್ಕಿರು, ನಾನು ಎಲ್ಲರೂ ತೋರಾಕ್ತೀನಿ ಅಂತ ಅನ್ನಿವ ನಾನು. ಹೇಳಿವ ಹೇಳು. ನಮ್ಮ ಮುತ್ತಿಗೆ ಮಗನೇ ಇದ್ನಲ್ಲ, ನಮ್ಮ ಮುತ್ತಿಗೆ ಮಗಳೇ ಇದ್ಲಲ್ಲ, ಮಾಡ್ಕೊಬೋದಾಗಿತ್ತು. ಬೇಡ ಅಂತ ಹೇಳಿಲ್ವಾ, ಯಾವುದೇ ಕಾರಣಕ್ಕೂ ಬೇಡ ಕನಕ ಮಾಡ್ಕೊಬೇಡ. ಅವಳನ್ನ ರೋವನ್ ತಂದು ನಾವು ಅನ್ಬೋಸಿ ಸಾಕು, ತಿರ್ಗಾ ಅವಳ ಮಗಳು ತಂದು ನೀನು ಅನ್ಬೋಸ್ಬೇಡ ನೀನು, ಬೇಡ ಅಂತ ಬಿಡ್ಕಲ್ ನೀವು. ನಾನು ಹೇಳಿದ ಮಾತು ಒಂದು ಚೂರಾರು ಕೇಳ್ದೆ, ಚಾಡಿ ಹೇಳ್ಕೊಡಕ್ಕೆ ಬರ್ತಿದ್ನ ನಾನು. ನಮ್ಮ ಅಕ್ಕನ ಮನೆ ಹಾಳಾಗಲಿ ಅಂತಿದ್ನ ನಾನು, ಚೆನ್ನಾಗಿರ್ಲಿ ಅಂತ ತಾನು ಆಸೆ ಮಾಡ್ತಿದ್ದು. ನನ್ನ ಮಾತು ತೆಗ್ದಾಕ್ಬಿಟ್ಟು ಈಗ ಮಾಡ್ಕೊ ಬಂದಲ್ಲ, ಇನ್ಮೇಲೆ ನೋಡಿ ಸುಮ್ಕಿರು ಅನ್ಬೋಸ್ತೀಯ. ಹುಟ್ಟು ದೊರದ್ರ ಕಣ್ಮಗ, ಹುಟ್ಟು ದೊರದ್ರ ಅದು ಯಾವ ಕಾಲಕ್ಕ ಬಂದ್ಲ ನಮ್ಮ ಮನೆಗೆ ಬರಬಾರ್ದೆ ಬತ್ತು ಕಣ್ಮಗ. ಇನ್ನು ತಾಳಿನೇ ಕಟ್ನಿಲ್ಲ, ಅಷ್ಟೊಂದು ಒಡವೆ ಓದ್ಕೊಂಡು ಅವ್ನು ನೋಡೋದೆ ಬಂದ್ಲು ಮನೆಗೆ. ಮನೆ ನೆಮ್ಮದಿನೇ ಹಾಳು ಬಿದ್ದೋಯ್ತು. ಹುಟ್ಟು ದೊರದ್ರು ಮುಂಡೆದು ಅದು ಹುಟ್ಟು 15 ದಿವಸಕ್ಕೆ ನಮ್ಮ ಅವ್ವ ಸತ್ತೋದ್ಲು. ಮರ್ತು ಬಿಟ್ಟ ನೀನು ಹೇಳೋದು ಅರ್ಥ ಮಾಡ್ಕೊಳ್ಳಿಲ್ಲ ಕಣ್ಮಗ. ನಿಜವಾಗ್ಲೂ ಅವಳನ್ನ ಯಾವಾಗ ಮಾತು ಅಂತ ಮಾಡಿದ್ವು ಆ ತಾವಿಂದ ನೆಮ್ಮದಿಲ್ಲ ಮನೆ ಎಲ್ಲವ. ಅವ್ನಿಗೆ ಆಕ್ಸಿಡೆಂಟ್ ಆಗಿ ಅವ್ನಿಗೂ ಅಷ್ಟೊಂದು ಖರ್ಚಾಯಿತು. ಅವ್ನೋಡು ಚಿನ್ನ ಓದ್ಕೊಂಡು ಹೋದ. ನಾವೇ ಒಬ್ರು ದುಡ್ಡು ಕೊಡಂಗೆ ಸಾಲ ಕೊಡಂಗೆ ಇತ್ಕೊಂಡು ಈಗ ಇದ್ದವ್ರು ನಾವು ಈಗ ನಾವೇ ಬಡ್ಡಿ ಕಟ್ಟೋ ಪರಿಸ್ಥಿತಿ ಆಗದೆ. ನಾನು ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತೇವ್ನಿ. ಅಯ್ಯೋ ಇನ್ನೊಂದನ್ನ ಕೇಳಕ್ಕೆ ಹೋದಾಗ ಅವ್ರು ಹೇಳಿದ್ರು ಇದೊಂಚೂರು ಕೊಂಕೆ ಇದು ಅಂತ. ನಾನು ಏನೋ ಒಳ್ಳೆ ಬುದ್ಧಿ ಕಲ್ತದ ಅಂದ್ಕೊಂಡು ಮಾಡ್ಕೊಂಡೆ ನಾನು. ಈಗ ಅನ್ಬೋಸ್ತಾ ಕುಂತೀನಿ ನಾನು. ಬಿಡಾಕ ಬಿಡು, ನೀನು ಏನಾರ ಅನ್ಕೋ. ಅವಳನ್ನ ಮದುವೆ ಮಾಡ್ಕೊಂಡು ಮನೆ ನೀನೇ ಹಾಳು ಮಾಡ್ಕೊಂಡೆ. ನನಗೂ ಸೊಸೆನೇ ಅವಳು, ನನಗೂ ಸೋದ್ರ ಸೊಸೆ ತಾನೆ, ನಮ್ಮ ಅಣ್ಣನ ಮಗಳು ತಾನೆ. ಹಂಗೆ ಅಂದ್ಕೊಂಡು ನಾನು ಆಸೆ ಮಾಡಿದ್ನ ನಾನು ಮಾಡ್ಕಕ್ಕ ಅಂತ ಅಂದ. ನಾನು ಹೇಳು ಬೇಡ ಅಂತ ತಾನು ಹೇಳಿದ್ದು. ಅವಳು ಹುಟ್ಟಿದ್ಗಳಿಗೆ ಸರಿ ಇಲ್ದಾನೆ ಅವು ಏನೇನೋ ದಾನ ಕೊಡಬೇಕು ಅಂತ ಬಂದಿತ್ತು ಗೊತ್ತಾ ಅಂತೇಳು ಹೇಳಿಲ್ಲ ಅವಳು. ಅವಳು ಹುಡ್ತಾಗ ಅಷ್ಟೆಲ್ಲವ ಅನ್ಬೋಸಿ ಎಲ್ಲ ಇದು ಮಾಡವ್ರೆ ಗೊತ್ತಾ. ಹುಟ್ಟು 15 ದಿವಸಕ್ಕೆ ನಮ್ಮ ಹೂವು ತಿನ್ಕೊಂಡ್ಲು. ನಾನು ಯಾಕಾರು ಮಾಡ್ಕೊಂಡು ಅನ್ಸ್ಬಿಟ್ಟದೆ ಕಣ್ಮಗ. ಮಾತ್ರ ಸಾಕಾದಂಗೆ ಆಗ್ಬಿಟ್ಟದ ನನಗಂತೀವಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.